ಇವತ್ತಿನ ಅಡ್ವೆಂಚರ್ ಏನಪ್ಪ ಅಂದರೆ ನಾವು ಹೋಗ್ತಾ ಇರೋದು ಒನ್ ಆಫ್ ದ ವರ್ಲ್ಡ್ಸ್ ಹೈಯೆಸ್ಟ್ ಆ್ಯಂಡ್ ಟಫೆಸ್ಟ್ ರೋಡ್. ಸೊ ಆ ರೋಡು ಹೇಗಿರುತ್ತೆ ಅಂದರೆ ನೀವು ಆ್ಯಂಡ್ ಸುತ್ತ ಲದಾಖ್ ಈ ಟೆರೈನ್, ಅದು ಬಿಟ್ಟರೆ ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದ್ರೆ ಒಂದು ಜನನೂ ಕಾಣೋದಿಲ್ಲ. ಸೊ ಅಲ್ಲಿಗೆ ನಮ್ಮ ಪಯಣ ಸಾಗ್ತಾ ಇದೆ ಈ ಪ್ಯಾಂಗಾಂಗ್ ಲೇಕಿಂದ. ಸೊ ಆ ಟೆರೈನ್ಗೆ ಹೋಗೋಕ್ಕೆ ತುಂಬಾ ಗಾಡಿಗಳು ಕಷ್ಟ ಬಿದ್ದಿದೆ. ಸೊ ಈ ಟೆರೈನ್ಗೆ ನಮ್ಮ ಕೈಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಬ್ಲಾಗ್ ಇಷ್ಟ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಥರ ವ್ಯೂ ಇದೆ ಅಂತ ತೋರಿಸ್ತೀನಿ ನೋಡಿ. ರಿಯಲಿ ವರ್ತ್ ಇಟ್ ಮ್ಯಾನ್. ನಿಜ ಇಷ್ಟು ಸಗದಾಗಿರುತ್ತೆ ಅಂತ ಮಾತ್ರ ಅಂದ್ಕೊಂಡಿದ್ದಿಲ್ಲ ನಾನು. ಪ್ಯಾಂಗಾಂಗ್ ಲೇಕ್. ಸೊ ಈ ಲೇಕಿಗೆ ಒಂದು ವಿಶೇಷತೆಯೇ ಇದೆ. ಎಲ್ಲ ಲೇಕು ಸ್ವೀಟ್ ವಾಟರಿಂದ ಇದ್ದರೆ ಇದೊಂದೇ ಲೇಕು ಸಾಲ್ಟ್ ವಾಟರಿಂದ ಇರೋದು. ಅದು 2 ದೇಶನ ಡಿವೈಡ್ ಮಾಡ್ತಾ ಇದೆ. ಸೊ ಈ ಲೇಕು 75% ಚೈನಾದಲ್ಲಿದ್ದರೆ ಇನ್ನೊಂದು 25% ಇಂಡಿಯಾದಲ್ಲಿದೆ. ಈ ಲೇಕ್ಗೆ ಒಂದು ವಿಶೇಷತೆಯೇ ಇದೆ. ಬೆಳಿಗ್ಗೆ ಬ್ಲೂ ಕಲರಾಗಿ ಕಾಣುತ್ತೆ, ಮಧ್ಯಾಹ್ನ ಒಂದು ಸ್ವಲ್ಪ ಬ್ರೌನ್ ಕಲರಾಗಿ ಕಾಣುತ್ತೆ, ಸಂಜೆ ಹೋಗ್ತಾ ಹೋಗ್ತಾ ಗ್ರೀನ್ ಕಲರಾಗಿರುತ್ತೆ. ಸೊ ಇದು ಈ ವಿಶೇಷತೆಯ ಈ ಲೇಕಿಂದು. ಇವತ್ತು ಈ ಲೇಕ್ ಇದ್ದಷ್ಟು ಪೀಸ್ಫುಲ್ ಆಗಿರುತ್ತೆ ನಮ್ಮ ಜರ್ನಿ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೋ. ಸೊ ಈಗ ನಾವು ಹೋಗ್ತಾ ಇದ್ದಿದ್ದು ಹಾನ್ಲೆ. ಓಕೆ, ಯು ಬೀನ್ ಟು ಹಾನ್ಲೆ ಆರ್ yesterday night you stayed in this thing man. So Hanle, okay. So how is the road till Hanle? Good. How many hours it will take? Half road, half good. How many hours it will take? How much time it may take to reach there? 4 to 5 hours, even with the including off road. Okay. Thank you. Bye. Have a safe journey. Good. ಪ್ಯಾಂಗಾಂಗ್ ಲೇಕ್ ಏನು ಅಂತ ಹೇಳಿದ್ರೆ ಇದು ಒಂದೇ ಲೇಕು ನೋಡಿ. ಅಲ್ಲಿಂದ ಅಂದರೆ ನೀವು ಪೂರ್ತಿ ಅಲ್ಲಿಂದ ಇಲ್ಲಿವರೆಗೆ ಅಲ್ದಿರಾ, ನೀವೆಲ್ಲಿವರೆಗೂ ಕಣ್ಣಾಡಿಸ್ತಿರೋ ಇನ್ನೂ ಹೀಗೆ ಕಂಟಿನ್ಯೂ ಆಗುತ್ತೆ. ಇದು ಇಂಡಿಯಾ ಚೈನಾ ಎರಡೂ ಶೇರ್ ಮಾಡುತ್ತೆ. ಕರೆಕ್ಟ್ ಇನ್ಫಾರ್ಮೇಷನ್ನು ನನಗೂ ಗೊತ್ತಿಲ್ಲ, ನಾನು ಆನ್ಲೈನ್ ಚೆಕ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ. ಬಟ್ ರೆಸಿಡೆನ್ಸ್ ಹೇಳೋ ಪ್ರಕಾರದಲ್ಲಿ ಇಲ್ಲಿರೋರು 70-30 ಅಂತಾರೆ, ಒಬ್ಬರು ಕೆಲವರು 60-40 ಅಂತಾರೆ. ಬಟ್ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ಚೈನಾ ಹೋಲ್ಡ್ ಮಾಡುತ್ತೆ. ಬಟ್ ಸ್ಟಿಲ್ ನಾನು ಹೇಳೋದೇನು ಅಂತ ಹೇಳಿದ್ರೆ ನೋಡಿ, ಈ ಬ್ಯೂಟಿಯನ್ನು ನೀವು ಬಂದು ಸವಿಬೋದು, ಅನುಭವಿಸ್ಬೋದು. ನಮ್ಮ ಇಂಡಿಯಾದಲ್ಲಿದೆ ಪ್ಯಾಂಗಾಂಗ್ ಲೇಕ್. ಸೊ ನಾವಿವಾಗ ಹೊರಟಿದ್ದೀವಿ. ಈಗ ಅಲ್ಲಿ ಒಂದು ಗಾಡಿ ಬರ್ತದೆ, ನಿಮ್ಗೆ ಕಾಣಿಸ್ತದೆ. ಈ ರೂಟಲ್ಲಿ ಕಂಟಿನ್ಯೂ ಆಗ್ತೀವಿ ನೋಡಿ. ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ತು ಅಂತ ಗಾಡಿ ನಿಲ್ಲಿಸಿದೆ. ಸೊ ಇವಾಗ ಹೀಗೆ ಕಂಟಿನ್ಯೂ ಮಾಡಿದ್ರೆ ಹಾನ್ಲೆ ಕಡೆಗೆ ಹೋಗುತ್ತೆ. ಸೊ ಇಲ್ಲೊಂದು ಒಳ್ಳೆ ಅಲ್ಟಿಮೇಟ್ ವ್ಯೂ ನೋಡಿ, ತೋರಿಸ್ತೀನಿ, ಸಪೋರ್ಟ್ ಮಾಡಿ.
ನೋಡಿ ಅಲ್ಟಿಮೇಟ್ ವ್ಯೂ ಸಿಕ್ಕಿದ್ದಕ್ಕೆ ನಾನು ನಿಲ್ಲಿಸಿದೆ. ಮಾನ್ ವಿಲೇಜ್ ಹತ್ರ ಈ ವ್ಯೂ ಪಾಯಿಂಟ್ ಸಿಗುತ್ತೆ. ಇದಕ್ಕಿಂತ ಏನೂ ಹೇಳೋಕ್ಕಾಗಲ್ಲ ನಿಜವಲ್ಲ ಈ ಜಾಗದ್ದು. ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಹಾನ್ಲೆ ಕಡೆಗೆ ಹೊರಡೋಣ. ನೋಡಿ ಆ ರೋಡಿಂದ ನಮಗೇನೋ ಒಳ್ಳೆ ರೋಡ್ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಇಲ್ಲಿ ಅದಕ್ಕಿಂತ ಚೆನ್ನಾಗಿರೋ ರೋಡೇ ಸಿಕ್ತು. ಬಟ್ ಹಿಂಗಿದೆ ರೋಡ್ ಸಿಚುವೇಶನ್. ಫುಲ್ಲು ಗಡ 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 ಶೇಕ್ ಆಗ್ತಾ ಇದೆ. ರೆಸಿಪಿ ಅಡ್ವೆಂಚರ್ ಮಾಡಿ ಫುಲ್ ಹ್ಯಾಪಿ ಫುಲ್ ಅಂತ ಇದೆ. ವಿಷಯ ಅಂದರೆ ಪ್ಯಾಂಗಾಂಗ್ ಲೇಕಿಂದ ಬಂದರೆ ಮೇರಕ್ವರೆಗೂ ಅಷ್ಟೇ ರೋಡ್ ಇರೋದು. ಅದಾದಮೇಲೆ ಇಲ್ಲವೇ ಇಲ್ಲ. ಬಟ್ ಅಲ್ಲಿ ಬಾರ್ಡ್ರ್ ಇಲ್ಲಿಂದ ಈಚೆ ಕಡೆ ಗುಡ್ಡೆಯಿಂದ ಇರೋದು ಒಂದು 8-10 ಕಿಲೋಮೀಟರ್ ಇರೋದ್ರಿಂದ ಬಾರ್ಡ್ರಿಗೆ ಹತ್ರಕ್ಕಾಗೋ ಊರಿಗಂತೇಳಿ ಅದೊಂದು ಲಾಸ್ಟು ರೆಸ್ಟೋರೆಂಟ್ ಅಂತಿದೆ. ಅಲ್ಲಿ ಊಟ ಮಾಡಿದ್ವಿ. ಓಕೆ, ಡಿಸೆಂಟ್ ಎನಫ್. ಬಟ್ ರೇಟ್ ಮಾತ್ರ ವೆರಿ ಹೈ. 2 ಮೊಟ್ಟೆ ಹಾಕಿ ಎಗ್ ರೈಸ್ ಮಾಡಿರೋದು ನಾರ್ಮಲ್ ಕ್ವಾಂಟಿಟಿಲಿ 200 ರೂಪಾಯಿ. ಸೊ ಅದು ಬಿಡಿ ರೆಸ್ಟೋರೆಂಟ್ ಬಗ್ಗೆ ಆಯಿತು. ಬಟ್ ರೋಡ್ ಬಗ್ಗೆ ನೋಡೋಣ. ಇಲ್ಲಿ ರೋಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕೆಲವ್ರು ಹೇಳಿದ್ದೇನಂತ ಹೇಳಿದ್ರೆ ಅರ್ಧ ರೋಡ್ ಕ್ಲೀನಾಗಿದೆ, ಇನ್ನರ್ಧ ರೋಡು ಫುಲ್ ಕೆಟ್ಟೋಗಿದೆ ಅಂದರೆ ಮುಂದೆ ತೋರಿಸಿದ್ರು. ಇದೇ ಚೆನ್ನಾಗಿರೋ ರೋಡ್ ಅಂತ ಹೇಳಿದ್ರು ಅವರು. ರೆಸ್ಟೋರೆಂಟ್ ಅವ್ರನ್ನು ಕೇಳಿದ್ದಕ್ಕೆ ಚೆನ್ನಾಗಿರೋ ರೋಡ್ ಸಿಗುತ್ತೆ ಸ್ವಲ್ಪ ದೂರದವರೆಗೂ, ಆಮೇಲೆ ತಿರ್ಗಾ ರೋಡ್ ಕೆಟ್ಟೋಗಿದೆ ಅಂದರು. ಇದೇ ಚೆನ್ನಾಗಿರೋ ರೋಡ್ ಅಂತಂದರೆ ಕೆಟ್ಟೋಗಿರೋದು ಇನ್ಯಾವ ರೇಂಜಿಗೆ ಇರಬೇಕು? ಜಸ್ಟ್ ಇಮ್ಯಾಜಿನ್. ನಿಮ್ಮ ಇಮ್ಯಾಜಿನೇಷನ್ಗೆ ಬಿಡ್ತಾ ಇದ್ದೀವಿ. ಅಲ್ಲಿಗೆ ಹೋದಾಗೆ ಗೊತ್ತಾಗೋದು. ನೋಡಿ ಸ್ನೇಹಿತರೆ, ನಾವು ಒಂದು ಹೇಳೋದು, ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ, ಸಪೋರ್ಟ್ ಮಾಡಿ ಅಂತಲ್ಲ. ನಿಮಗೆ ಇನ್ಫಾರ್ಮೇಷನ್ ಅಂತ ಇಟ್ಕೊಳ್ಳಿ. ಬರುವಾಗ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಹಾಗೆ ನಾವು ಆಗ್ತಾರೋ ಎಫರ್ಟ್ಗೂ ಒಂದು ಪ್ರತಿಫಲ ಸಿಗಲಿ ಅಂತ ಕೇಳ್ತಾ, ಇಷ್ಟೆಲ್ಲ ಕಷ್ಟ ಇರುತ್ತೆ, ಇಷ್ಟೆಲ್ಲ ಇದು ಮಾಡಿಕೊಂಡು ಆ್ಯಕ್ಚುಲಿ ನೋಡಿ ಹೊರಗಡೆ ಉರಿಯೋ ಬಿಸಿಲು, ಆದರೆ ಗ್ಲಾಸ್ ಮುಚ್ಕೊಂಡಿದ್ದೀವಿ, AC ಹಾಕೊಂಡಿದ್ದೀವಿ, ಹಂಗೂ ತಿರ್ಗಾ ಸ್ವೆಟ್ರಲ್ಲಿದ್ದೀವಿ ಇಬ್ರು. ಏನಕ್ಕೆ ಅಂದರೆ ಇಲ್ಲಿ ಮಧ್ಯಾಹ್ನ ಹೊತ್ತು ಬೀಸ್ತಿರೋ ಗಾಳಿ ತುಂಬ ಚಳಿ ಇದೆ. ಒಂದೇನಂದರೆ ಗ್ಲಾಸ್ ಮುಚ್ಕೊಂಡಿದ ತಕ್ಷಣ ಇದರಲ್ಲಿ ಇವಾಗಿರೋ ಉರಿಯೋ ಬಿಸಿಲಿಗೆ ಒಳಗಡೆಯಿಂದ ಸೆಕೆ ಆಗ್ತದೆ. ಹುಷಾರು ತಪ್ಪೋ ಚಾನ್ಸ್ ಇನ್ನೂ ಸ್ವಲ್ಪ ಈ ಕಡೆ ಅಲ್ಲಲ್ಲ ಅದನ್ನ. ಸೊ ಹುಷಾರು ತಪ್ಪಿದ್ರೆ ತುಂಬ ಕಷ್ಟ. ಏನೋ ದೇವ್ರ ದಯೆಯಿಂದ ಲಕ್ಕಿಲಿ ಇಬ್ರಿಗೂ ಇದುವರೆಗೂ AMS ಆಗಿಲ್ಲ, ಬ್ರೆತ್ ಶಾರ್ಟೇಜ್ ಆಗಿಲ್ಲ, ಕ್ಲೀನಾಗಿ ಬರ್ತಾ ಇದ್ದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಥರ ಇರುತ್ತಂತೆ. ಬಟ್ ಮೇ, ಜೂನ್, ಜುಲೈ ಬಂದು ಬೆಸ್ಟ್ ಸೀಸನ್ನು. ಬಟ್ ಸ್ನೋ ತುಂಬ ಇರುತ್ತೆ ಆ ಟೈಮಲ್ಲಿ. AMS ಮತ್ತು ಆಕ್ಸಿಜನ್ ಶಾರ್ಟೇಜ್ ಡೆಫಿನೆಟ್ಲಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ, ನಮ್ಮ ಮಾತೃಭಾಷೆಯಲ್ಲಿ. ನೋಡಿ ಎದುರುಗಡೆ ತೋರಿಸಿದ್ದು ನೋಡಿ, ಇದು ತುಂಬ ಚೆನ್ನಾಗಿರೋ ರೋಡ್. ಆ ಜಂಕ್ಷನ್ ಹತ್ಸ್ಕೊಂಡಿದ್ದಾಯಿತು. ಇಲ್ಲಿಂದ ಸ್ವಲ್ಪ ತಾರ್ ರೋಡ್ ಸಿಕ್ಕಿದೆ ನೋಡಿ. ಸನ್ಸೆಟ್ ಹೇಗೆ ಕಾಣ್ತದೆ ಅಂತ ನೋಡಿ. ಇಲ್ಲಿ ಫುಲ್ಲು ಈ ಥರ ಫುಲ್ಲು ಮರಳಿದೆ. ಅಲ್ಲೊಂದು ಡೈವರ್ಷನ್ ಇದೆ. ಬಟ್ ಏನು ಇಂಟಿಮೇಷನ್ ಏನೂ ಇಲ್ಲ, ಏನಿಲ್ಲ. ಇಲ್ಲಿ ಹೋಗುತ್ತೆ ಅಂದ್ಕೊಂಡು ಬಂದೆ. ಬಟ್ ಅಲ್ಲಿ ಗಾಡಿ ಸಿಗಾಕೊಂಡಿದ್ದ ಥರ ಇದೆ ಸ್ವಲ್ಪ. ನಿಖಿಲ್ ಬೈ ಎತ್ಸ್ತಾ ಇದ್ದಾರೆ. ಹೋಗ್ಬೇಕು. ಎಲ್ಲಿ ಕಲ್ಬೇಕಾ? ತಾಳಿ ಬ್ರೋ, ಇಲ್ಲೊಂದಿದೆ. ಇಲ್ಲೊಂದಿದೆ. ಮುಂದಕ್ಕೆ ಅನ್ಬೇಕಾ? ಅಲ್ಲ, ಇಲ್ಲೊಂದು ಇಕ್ಕಿರಲ್ಲ, ಇನ್ನೊಂದು. ಹೌದಾ? ಎತ್ಬಿಡ್ಲಾಗಿದ್ರೆ ಹತ್ತಿಲ್ಲ ಅಂದರೆ ಮುಂದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಹಿಂಗಾಗಿದೆ ಪರಿಸ್ಥಿತಿ ಇವತ್ತು. ಬ್ರೋ ಆ ಕಡೆ ಫುಲ್ ಡೌನ್ ಇದೆ.
ನಿಮ್ಮ ಸೈಡಲ್ಲಿ ಕಂಟಿನ್ಯೂಸ್ ಹೋಗ್ಬಿಡ್ತೀರ ನೋಡಿ. ಇಳಿದು ಸ್ವಲ್ಪ ಇದು ತೊಗೊಳ್ಳಿ. ಕ್ಲಾಸ್ ಇರಿಸಿ. ಸ್ವಲ್ಪ ಇದು ತೊಗೊಳ್ಳಿ. ಇದು ತೊಗೊಂಡು ಸ್ಟಾಪ್ ಮಾಡಿ. ಇದು ತೊಗೊಳ್ಳಿ. ಈಗ ತಳ್ಳಬೇಕಪ್ಪ. ಈಗ ತಳ್ಳಬೇಕಾ? ಹೋಗುತ್ತಾ? ಹಿಂದೆ ಕಲ್ಲಕ್ಕನ. ಚಿಕ್ಕ ಹಾಕನ. ಸ್ವಲ್ಪ ಮುಂದೆ ಬಿಡ್ತೀರಾ? वाला बुलाया था आज वाला थोड़ा पीछे मतलब कुछ रोक जैसा होता. लग रहा है भैया
ಮಿಸ್ ಹಾಕಿದ್ರೆ ಸಿಕ್ಕಾಕೊಂಡಿನಿ ಬ್ರೋ. ಸಿಗಾಕೊಂಡ್ಬಿಟ್ಟಿದ್ವಿ ಈಗ ಅಲ್ಲಿ. ಯಪ್ಪ ನನ್ನ ಕೈಲಾಗಲಿಲ್ಲ, ನಿಖಿಲ್ ಅವ್ರಿಗೆ ಕೊಟ್ಟೆ. ನಿಖಿಲ್ ಅವ್ರ ಕೈಗೂ ಆಗಲಿಲ್ಲ, ಫುಲ್ ಉತ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ರೈಸ್ ಮಾಡಿದ್ದಕ್ಕೆಲ್ಲ ಕಲ್ಲೆಲ್ಲ ಹಾಕಿ ಟ್ರೈ ಮಾಡಿ ನೋಡಿದ್ಯಾ. ಅದೇ ಟೈಮ್ಗೆ ಅದೃಷ್ಟಕ್ಕಪ್ಪ ದೇವ್ರು ಬಂದಂಗೆ ಬಂದರು ಅವರು ಲಾರಿ ಡ್ರೈವರು. ಪಾಪ ಅವರು ಮಣ್ಣೆಲ್ಲ ಕೆರೆದು ಕಲ್ಲೆಲ್ಲ ಹಾಕಿ ಕೊನೆಗೂ ಎತ್ಕೊಟ್ರು. ಅದು ಏರಿ ಹಂಗೆ ಕೂತ್ಕೊಂತ ಇತ್ತು. ಬಟ್ ಈಗೂ ಇನ್ನೊಂದ್ಸತಿ ಒಂದ್ ಕಡೆ ಕಚ್ಕೊಳ್ಳೋ ತರನೇ ಇತ್ತು. ಹೆಂಗೋ ಅದೃಷ್ಟ ತಲೆ ಹೊಡೆಸ್ಕೊಂಡು ನಿಖಿಲ್ ಎತ್ಕೊಬಿಟ್ರು. ಪಾರ್ಲೆಜಿ ಬಿಸ್ಕೆಟ್ ತಿಂತ ಪಾರ್ಲೆಜಿ ನಿಜವಲ್ಲೂ ವರ್ಕ್ ಆಯ್ತು ನಿಖಿಲ್ಗೆ. ಓಹ್, ಮುಂದೆ ಬ್ರಿಡ್ಜ್ ಇದಂತೆ, ಅದನ್ನ ದಾಟಿದ ತಕ್ಷಣ ಇನ್ನು ಫುಲ್ಲು ಪರ್ಫೆಕ್ಟ್ ರೋಡ್ ಅಂತೆ. ನಿಜವಲ್ಲೂ ಹೇಳ್ತಾ ಇದೀನಿ, ಕಾರಲ್ಲಿ ಬರಂಗಿದೆ, ತುಂಬಾ ಹುಷಾರು. ಇಲ್ಲ ಬನ್ನಿ, ಆರಾಮ ಮಸ್ತ್ ಎಂಜಾಯ್ ಮಾಡಿ. ಎಂಜಾಯ್ ಮಾಡ್ಬೋದು, ಆದರೆ ಹುಷಾರು. ಅಂದ್ರೆ ಯಾರನ್ನ ಹೆಲ್ಪ್ ಸಿಕ್ಕಿದ್ರೆ ಪರವಾಗಿಲ್ಲ, ಯಾರು ಹೆಲ್ಪ್ ಸಿಕ್ಕಿಲ್ಲ ಅಂದ್ರೆ ಒಬ್ಬೊಬ್ಬರೇ ಮಾತ್ರ ಬರೋಕೆ ಹೋಗ್ಬಿಟ್ಟಿದ್ದಾರೆ ರೋಡಲ್ಲಿ ಅಷ್ಟೇ. ನಿಜವಲ್ಲೂ ಇವತ್ತು ಅರ್ಧ ಊರ್ ಬಾಗ್ಲಾಗೋದು, ಏನಾದ್ರು ಅಲ್ಲಿ ಸಿಗಾಕೊಂಡಿದ್ದಾರೆ ರಾತ್ರಿ ಹೊತ್ತು. ಇನ್ಯಾರು ಬರಲ್ಲ ಇಷ್ಟೊತ್ತಲ್ಲಿ. ಎಲ್ಲ ನೋಡಿ, ಇಲ್ಲಿ ನೋಡಿ, ಎಲ್ಲ ಈ ಥರ ಶೆಡ್ಗೆ ಹಾಕ್ತಾ ಇರ್ತಾರೆ. ಇನ್ನಷ್ಟೇ ಯಾರು ಕೊಡಲ್ಲ. ಅದೃಷ್ಟಕ್ಕೆ ಅವರು ಮನೆಗೆ ಹೋಗ್ತಿದ್ರೇನೊಬ್ರು ಹೆಂಗೋ ಪಾಪ ಹೆಲ್ಪ್ ಮಾಡಿದ್ರು. ಸೊ ಕಾರ್ ಮ್ಯಾಟಲ್ಲಿ ಹಾಕೋದು ಅಂತಂದ್ರು. ನಮ್ದು ನಾರ್ಮಲ್ ಮ್ಯಾಟ್ ಇರಲಿಲ್ಲ, ನಮ್ದು ಬಕೆಟ್ ಟ್ರೇ ಮ್ಯಾಟ್ ಥರ, ಅದು ಮುರಿದೋಗುತ್ತೆ ಅಂತ ಹೇಳಿದ್ರು. ಕೊನೆಗೆ ಪಾಪ ಅವರೇ ಎಲ್ಲ ಹೇಳೋದು ಕಲ್ಲಾಕಿ ಅಪ್ಪ ಕೊನೆಗೂ ಎತ್ಕೊಟ್ಟಂಗಾಯ್ತು. ಇವಾಗ ಆನ್ಲೆಗೆ ಹೋಗೋಷ್ಟರಲ್ಲಿ ನಮಗೂ. ಹಾನ್ಲೆ ಅಂದರೆ ನಿಮಗೆಲ್ಲ ಗೊತ್ತಾಗಿರ್ಬೋದು, ಇದು ಫೋಟೋಗ್ರಾಫರ್ಸ್ಗೆ, ವಿಡಿಯೋಗ್ರಾಫರ್ಸ್ಗೆ, ಸೈಂಟಿಸ್ಟ್ಗೆ ಒಂದು ಹೆಸರಾಗಿರುವ ಜಾಗ. ಯಾಕಂದರೆ ಇಲ್ಲಿನ ಸ್ಟಾರ್ ಗ್ಲೇಸಿಂಗು ಆ್ಯಂಡ್ ಇಲ್ಲಿ ಮಿಲ್ಕಿ ವೇನ ಡೈರೆಕ್ಟಾಗಿ ನೋಡ್ಬೋದು. ಸೊ ಅಷ್ಟು ರಿಯಲ್ ಆಗಿ ಕಾಣಿಸುತ್ತೆ ಈ ಊರಿಂದ ನಮ್ಮ ಸೋಲಾರ್ ಸಿಸ್ಟಮ್. ಒಂದು 10 ಕಿಲೋಮೀಟರ್ ಇರ್ಬೋದಾ ಬ್ರೋ? 5 ಓಕೆ. ನೋಡಿ ಅಲ್ಲಿ ಇಂಡೋ ಟಿಬೆಟಿನ್ ಪೊಲೀಸ್ದು ಅಲ್ಲಿ ಅದೊಂದು ಚೆಕ್ ಪೋಸ್ಟ್ ಬರುತ್ತೆ. ಅದಾದ್ಮೇಲಿಂದ ರೋಡ್ ತುಂಬ ಚೆನ್ನಾಗಿದೆ, ಇಲ್ಲಿವರೆಗೂ ಬರೋ ಇದೇ ಥರ ಇದೆ. ಬಟ್ ನಿಮಗೆ ಕಾಣಿಸಲ್ಲ, ಸೂಪರಾಗಿದೆ. ಫೋಟೋಲ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ಹಾನ್ಲೆ 4 ಕಿಲೋಮೀಟರ್ಸ್ ಸಾಕಾದಾಗ ಕಾಣ್ತದೆ ಗ್ಲಾಸಲ್ಲಿ ಮಾತ್ರ. ಸ್ಟಾರ್ ಗೇಸಿಂಗ್ ಅದಕ್ಕೆ ಅಂತಲೇ ಹಾನ್ಲೆಗೆ ಬರೋದು. ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಅಷ್ಟು ಅದೃಷ್ಟ ಇರಲಿಲ್ಲ. ಯಾಕಂದರೆ -2, -3 ಚಳಿಯಲ್ಲಿ ರಾತ್ರಿ ಎಲ್ಲ ಫೋನ್ಗಳು ಆಗಲಿ, ಬೇರೆ ಗೋಪುರಗಳಾಗಲಿ ಅಷ್ಟೊಂದು ಚಾರ್ಜಿಂಗು ಇರೋದಿಲ್ಲ. ಸೊ ಅದಕ್ಕೆ ಈ 3 ತಾಸು ಚಾರ್ಜಿಂಗ್ ಇಟ್ಟರೆ ನಮಗೆ ಸಿಕ್ಕಿದ್ದು ಕೇವಲ 3 ಸೆಕೆಂಡಿನ ಕ್ಲಿಪ್ಪು. ನಾವು ಟೋಟಲಾಗಿ ಉಮಿಂಗ್ಲಾ ಹೋಗಬೇಕು ಅಂತ ನಮ್ಮ ಡೆಸ್ಟಿನೇಷನ್ ಇತ್ತು. ಬಟ್ ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಹಾನ್ಲೆ ಅನ್ನೋ ಊರಲ್ಲಿ ರೆಸ್ಟ್ ಮಾಡ್ತಾ ಇದ್ದಿದ್ದು. ತಿರುಗಿ ತಿರುಗಿ ನೋಡುವಂತಹ ಹುಡುಗಿ ಏನಲ್ಲ, ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ. ಕರ್ಲಿ ಹೇರ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದಲ್ಲ. ಆದರೂ ಗೊತ್ತಿಲ್ಲ, ಇವಳಿಗೆ ಬಿದ್ನಲ್ಲ.